ಹುಬ್ಬಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ವಿವಾದ. ಹಿಂದೂ ಸ್ಮಶಾನದ ಕಾಂಪೌಂಡನ್ನು ಒಡೆದು ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡ್ತಾ ಇರೋದು ಈಗ ವಿವಾದಕ್ಕೆ ಕಾರಣವಾಗಿದೆ. ಹಿಂದೂ ಸ್ಮಶಾನದ ಕಾಂಪೌಂಡನ್ನು ಒಡೆದು ಅಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಸತ್ಯ ಹರಿಶ್ಚಂದ್ರ ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ 8 ಎಕರೆ ಸ್ಮಶಾನದಲ್ಲಿ ದಲಿತರು, ಹಿಂದುಳಿದ ವರ್ಗದವರ ಅಂತ್ಯ ಸಂಸ್ಕಾರ ಆಗ್ತಾ ಇತ್ತು. ಆದರೆ ರಾತ್ರೋರಾತ್ರಿ ಕಾಂಪೌಂಡ್ ಒಡೆದು ಕ್ಯಾಂಟೀನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆಗೆ ಹಿಂದೂ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿವೆ. ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಸ್ಥಳಾಂತರ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಿಮ್ಗೆ ಹೋಗಿ ಬಂದು ನಮ್ಮ ಜಾಗನೇ ಬೇಕಾ? ದಲಿತರಿಗೆ, ಹಿಂದೂಗಳಿಗೆ, ಹಿಂದುಳಿದವರಿಗೆ ಮೀಸಲಾಗಿದ್ದ ರುದ್ರಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ತಾರಾ ಅಂತ ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇದೆ. ಎಕರೆ ಮಶಾನ ಭೂಮಿ ಇದೆ. ಆ್ಯಕ್ಚುಲಿ ಉತಾರು ಮಶಾನ ಅಂತ ಐತಿ. ಇದಾಗ ಏನು ಮೇಜರ್ ಪ್ರಾಬ್ಲಮ್ ಅಂದ್ರೆ ಪ್ರಸಾದ್ ಅಬ್ಬಿ ಅವರು ಭಾಳ ಮುಂದಾಳತ್ವ ವಹಿಸ್ಕೊಂಡು ಒಂದು ದಲಿತರ ಮಶಾನ್ ಭೂಮಿ ಮತ್ತು ಹಿಂದುಳಿದವ್ರದ್ದು ಎಲ್ಲರೂ ಕೂಡ ಇಲ್ಲೇ ಮಶಾನ ಸುಡ್ತೇವೆ, ಉಗಿತೀವಿ ಎಲ್ಲ ಐತಿಲ್ಲ. ಈ ಜಾಗದಾಗ ಉಗಿತಿದ್ರು. ಇವು ಅಬ್ಬಯ್ಯ ಅವ್ರು ಏನು ಮಾಡೋ ಬರ್ಬರ್ತಾರೆ. ಅಬ್ಬಯ್ಯವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಅಧಿಕಾರದ ತುಂಬ ಆಗ್ಬಿಟ್ಟೈತಿ. ದಲಿತಾಗಿ ಗೆದ್ದು ಬಂದು ದಲಿತರ ಓಡ್ ತೊಗೊಂಡು ಗೆದ್ದ ದಲಿತರ ಮಶಾನ ಗಟ್ಟಿನೂ ಬಿಡಾಕ್ತಾ ಇರಲಿಲ್ಲ ಅವ್ರಿಗೆ. ಇಂದಿರಾ ಕ್ಯಾಂಟೀನ್ ಮಾಡೋರು ಅಂತ ಇವರಲ್ಲಿ ಇದು ತಪ್ಪು ಮಾಡೋಂತಿದ್ದು. ಇತಿಹಾಸ ಉಳ್ಳಂಥ ಒಂದು ಸ್ಮಶಾನ ಭೂಮಿ ಆಗಿರೋದರಿಂದ ಇಲ್ಲಿ 80% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯದವರು ಮತ್ತು 30ಕ್ಕೂ ಹೆಚ್ಚು ಬಡಾವಣೆಗಳ ನಾಗರಿಕರು ಇಲ್ಲಿ ಬಂದು ಶವಗಳನ್ನು ಉಳುವಂಥದ್ದು, ಶವಗಳನ್ನು ಸುಡುವಂಥ, ಅಂತ್ಯ ಸಂಸ್ಕಾರ ನೆರವೇರಿಸುವಂಥ ಪವಿತ್ರವಾದಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಏನು ಮೀಸಲ ಕ್ಷೇತ್ರದಿಂದ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲ ಕ್ಷೇತ್ರದಿಂದ ಆಯ್ಕೆಯಾಗಿ ಇವತ್ತು ಇದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳ ನಾಯಕರುಗಳನ್ನು, ಆ ಸಮುದಾಯವನ್ನು ಹತ್ತಿಕ್ಕುವಂಥದ್ದು, ಅವ್ರನ್ನ ದಮನ ಮಾಡುವಂಥ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇಲ್ಲಿ ಆ ಜಾಗವನ್ನು ಆಯ್ಕೆ ಮಾಡಿರೋದೇ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸ್ಮಶಾನದಲ್ಲಿ ಯಾರು ಇಂದಿರಾ ಕ್ಯಾಂಟೀನ್ ಕಟ್ತಾರೆ? ಹೋಗಲಿ, ಇಡೀ ಹುಬ್ಬಳ್ಳಿನಲ್ಲಿ ಇವ್ರಿಗೆಲ್ಲೂ ಜಾಗನೇ ಸಿಗಲಿಲ್ವಾ? ಒಂದು ಇಂದಿರಾ ಕ್ಯಾಂಟೀನ್ಗೆ 20x20 ಜಾಗ ಆದರೆ ಸಾಕಪ್ಪ. ಅದು ಸಿಕ್ಕಲೇ ಇಲ್ವಾ? ಆ ಸ್ಮಶಾನ ಕಾಂಪೌಂಡ್ ಹೊಡೆದು ಅದ್ರ ಒಳಗಡೆ ಹೋಗಿ ಕಟ್ಟಬೇಕಾ? ಏನೋ ಗೋಲ್ಮಾಲ್ ಇದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಆರೋಪ ಮಾಡ್ತಾ ಇರೋದು ಅಲ್ಲಿನ ಸ್ಥಳೀಯ ಶಾಸಕ ಪ್ರಸಾದ್ ಅಬ್ಬಯ್ಯ ಮೇಲೆ. ಅವರೇ ಇನಿಷಿಯೇಟ್ ತಗೊಂಡು ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಸುನಿಲ್, ನನ್ನ ಪ್ರಕಾರ ಇಂದಿರಾ ಕ್ಯಾಂಟೀನ್ಗೆ ಜಾಗ ಆಯ್ಕೆ ಮಾಡಿರೋದೇ ತಪ್ಪು. ಸ್ಮಶಾನದಲ್ಲಿ ಯಾರು ಕಟ್ತಾರೆ? ಯಾರ ಐಡಿಯಾ ಇದು? ಇನ್ನೆಲ್ಲೂ ಜಾಗನೇ ಸಿಗಲಿಲ್ವಾ? ಏನೋ ಗೋಲ್ಮಾಲ್ ನಡೆದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಸ್ ಅರವಿಂದ್, ಬೈಲ ಪ್ರಕಾರ ಇಂದಿರಾ ಕ್ಯಾಂಟೀನ್ ಒಂದು ಬೈಲ ಪ್ರಕಾರ ಕೆರೆ ಪ್ರದೇಶ ಮತ್ತು ಸ್ಮಶಾನದಲ್ಲಿ ಯಾವುದೇ ರೀತಿಯ ಒಂದು ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವಂತಿಲ್ಲ. ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ನೀವು ಹೇಳಿದಂತೆ ಇದು ಭವಿಷ್ಯ ಒಂದು ರಿಯಲ್ ಎಸ್ಟೇಟ್ ದಂಧೆ ಇರ್ಬೋದು. ಯಾಕಂದರೆ 8 ಎಕರೆ ಒಂದು ವಿಶಾಲವಾದ ಒಂದು ಸ್ಮಶಾನ ಇದೆ. ಈ ಸ್ಮಶಾನದಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಇಲ್ಲಿನ ಸ್ಥಳೀಯರಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಮೊದಲಿಗೆ ದೃಶ್ಯಾವಳಿಯಲ್ಲಿ ನೋಡ್ಬೋದು, ಈ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಒಂದು ಶವಗಳನ್ನು ಸುಡುವಂತ ಸ್ಥಳವಿದೆ. ಸೊ ಇದೇ ಒಂದು ಸ್ಥಳದ ಮುಂಭಾಗದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಒಂದು ವೇಳೆ ಯಾರಾದರೂ ಸತ್ತಾಗ ಅಲ್ಲಿ ಏನಾದರೂ ಒಂದು ಶವ ಸುಡ್ತಾ ಇದ್ರೆ ಅದರ ಹೊಗೆ ಆಗಿರ್ಬೋದು, ಅದರ ಒಂದು ಯಾವುದೇ ಒಂದು ಚಟುವಟಿಕೆಗಳು ಇಂದಿರಾ ಕ್ಯಾಂಟೀನ್ಗೆ ಇಲ್ಲಿ ಹತ್ತಿರದಲ್ಲೇ ಇರುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಊಟ ಮಾಡಲು ಅಥವಾ ಉಪಹಾರವನ್ನು ಸೇವಿಸಲು ನಿಜಕ್ಕೂ ಕೂಡ ಸಾಧ್ಯವಿಲ್ಲ. ಸೊ ಇದೇ ಒಂದು ಕಾರಣ ಇಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇಂದಿರಾ ಕ್ಯಾಂಟೀನ್ ಈಗಾಗಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ, ಕಾಂಪೌಂಡನ್ನು ಕೂಡ ಹೊಡೆದಿದ್ದಾರೆ. ಇದರಿಂದ ಯಾರಿದ್ದಾರೆ? ಇಷ್ಟೆಲ್ಲ ವಿರೋಧ ಇದ್ರು ಯಾಕೆ ಇಷ್ಟು ತರಾತುರಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಆಗ್ರಹ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಇಂದಿರಾ ಕ್ಯಾಂಟೀನ್ ನಿಜವಾಗ್ಲೂ ಈ ಸ್ಥಳದಲ್ಲಿ ಅವಶ್ಯಕತೆ ಇದೆಯಾ ಅಂತ? ಈ ಸ್ಥಳದಲ್ಲಿ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದರೆ ಇಲ್ಲಿ ಮನೆಗಳಿದ್ದಾವೆ. ಅಲ್ಲಿ KB ಹತ್ರ ಕ್ವಾರ್ಟರ್ಸ್ ಅಲ್ಲಿ ಜಾಗ ಇದೆ ಗೌರ್ಮೆಂಟ್, ಅಲ್ಲಿ ಮಾಡ್ಬೋದು. ಅಲ್ಲಿ ಯಾಕೆಂದ್ರೆ ಬರೋಂಥ ಬಿಲ್ ತುಂಬು ಜನಕ್ಕೆಲ್ಲ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ಇಲ್ಲಿ ಮಶಾನ್ ಗಟ್ಟಿಯಲ್ಲಿ ಬಂದು ಇಂದಿರಾ ಕ್ಯಾಂಟೀನ್ ಮಾಡಿದರೆ ಇಲ್ಲಿನ ಒಳ್ಳೆ ಶೋಭೆ ತರ್ತಾರೆ ಪ್ರಸಾದ್ ಅಬ್ಬೆ ಅವರಿಗೆ. ವೈಯಕ್ತಿಕವಾಗಿ ಅವ್ರ ನಿರ್ಣಯ ಏನಂದರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡೇ ತಿರ್ತೀನಿ ಅಂತಾರೆ ಪ್ರಸಾದ್ ಅಬ್ಬೆ ಅವರು. ದಲಿತರ ಮಶಾನ್ ಗಟ್ಟಿ, ಹಿಂದುಳಿದವರು ಇದ್ದಾರೆ, ನಮ್ಮ ಎಲ್ಲ ಸಮಾಜದವ್ರದ್ದು ಇಲ್ಲಿ ನಾವು ಉಳಿವು ಮಾಡ್ತೀವಿ. ಕ್ರಿಶ್ಚಿಯನ್ ಸಮಾಜದವರು ಅವ್ರನ್ನೂ ಉಗಿತಾರೆ ಇಲ್ಲಿ, ಮತ್ತು ನಮ್ಮ ದಲಿತರಲ್ಲಿ ಕೆಲವು ಮಂದಿ ಸುಡ್ತೇವೆ, ಕೆಲವು ಮಂದಿಗೆ ಉಗಿತೇವೆ. ಈ ರೀತಿ ಎಲ್ಲ ಸಮಾಜದ್ದು ಶವಗಳನ್ನು ತಂದು ಮಾಡ್ತೀವಿ. ಅಂಥ ಜಾಗದಲ್ಲಿ ಮಶಾನಗಟ್ಟಿ ಮಾಡಿದರೆ ಪ್ರಸಾದ್ ಅಬ್ಬರಿಗೆ ಎಷ್ಟು ಶೋಭೆ ತರುತ್ತೆ ಅದು ವಿಚಾರ ಮಾಡ್ಕೊಳ್ಳಿ ನೀವು.
ಓಕೆ ಅರವಿಂದ್, ಇದು ಒಂದು ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇರುವುದೇನೆಂದ್ರೆ, ಒಂದು ರೀತಿಯಲ್ಲಿ ಇದು ಯಾವುದೇ ಸಮಾಜದವರು ಊಟ ಮಾಡಲು ಸಾಧ್ಯವಿಲ್ಲ. ಇಂತಹ ಯೋಜನೆಯನ್ನ ತಂದು ಹಾಕಿರುವಂಥದ್ದು ನಿಜಕ್ಕೂ ಶೋಭೆ ತರೋದಿಲ್ಲ. ಈಗಾಗಲೇ ಇದನ್ನು ಎತ್ತಗಡಿ ಮಾಡಬೇಕು ಅನ್ನೋದು ಆಗ್ರಹ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಸುನಿಲ್. ತಮ್ಮ ಎಲ್ಲ ಮಾಹಿತಿಗೆ ಪ್ರಸಾದ್ ಅಬ್ಬಯ್ಯ ಅವರೇ ಉತ್ತರ ಕೊಡಬೇಕು ಇದಕ್ಕೆ, ಯಾಕೆ ಈ ಜಾಗವನ್ನು ಆಯ್ಕೆ ಮಾಡಿದ್ರು ಅಂತ.